ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆ ಮಾರುತ್ತಿದ್ದ ವೈರಲ್ ಮೊನಾಲಿಸಾ ವಿರುದ್ಧ ಕೇಸ್. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನಿರ್ದೇಶಕ ಮೊದಲ ಸಿನಿಮಾದಲ್ಲೇ ಫುಲ್ ಕಿರಿಕ್ ಮಾಡಿಕೊಂಡ್ರ ವೈರಲ್ ಮೊನಾಲಿಸಾ. ರುದ್ರಾಕ್ಷಿ ಮಾರ್ತಿದ್ದ ಹೆಣ್ಣಿನ ಕಿರಿಕಿಗೆ ನಿರ್ದೇಶಕ ತತ್ತರಗೊಂಡಿರುವಂತಹದ್ದು. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ವೈರಲ್ ಆಗಿದ್ದ ಮೊನಾಲಿಸಾ ಗಾಜು ಗಣ್ಣಿನ ಸುಂದರಿಗೆ ಅಹಂಕಾರವೋ ದುರಹಂಕಾರವೋ? ಹಾಗಾದ್ರೆ ಮೊನಾಲಿಸಾಗೆ ಏನಾಯಿತು? ಮೊನಾಲಿಸಾ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಆರಂಭದ ದಿವಸಗಳಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದಂತಹ ನೂರಾರು ಸಾವಿರಾರು ಮಹಿಳಾ ಮಣಿಗಳು, ಹುಡುಗರು, ಯುವಕರು, ವೃದ್ಧರು ಎಲ್ಲ ಇದ್ರು. ಆದರೆ ಅದು ಯಾರ ಮೊಬೈಲ್ ಕ್ಯಾಮರಾದ ಕಣ್ಣಿಗೆ ಈ ಮೊನಾಲಿಸಾಳ ಕಣ್ಣು ಬಿತ್ತೋ ಗೊತ್ತಿಲ್ಲ. ಆ ಮೊಬೈಲ್ನಲ್ಲಿ ತೆಗೆಯಲಾದ ವಿಡಿಯೋ ಒಂದು ಸಂಚಲನ ಮೂಡಿಸ್ತು. ಗಾಜು ಗಣ್ಣಿನ ಸುಂದರಿ, ಬೆಕ್ಕು ಕಣ್ಣಿನ ಸುಂದರಿ, ಜಿಂಕೆ ಕಣ್ಣಿನ ಸುಂದರಿ ಅಂತ ಹೇಳಿ ಏನು ಟೈಟ್ಲ್ ಕೊಟ್ಬಿಟ್ಟು ಆ ವಿಡಿಯೋನ ವೈರಲ್ ಮಾಡಿದ್ರು. ಅದಾದ ನಂತರ ಮೊನಾಲಿಸಾ ಏನು ವಾಸ ಇದ್ದಂತಹ ಬಿಡಾರ, ಆ ಬಿಡಾರ ಅಂದರೆ ಒಂದು ಟರ್ಪಾಲ್ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಆ ಬಿಡಾರದ ಸುತ್ತೆಲ್ಲ ಯೂಟ್ಯೂಬರ್ಗಳು ಹೋಗೋದಕ್ಕೆ ಶುರು ಮಾಡಿದ್ರು. ಮೊನಾಲಿಸಾ ಆ ಕ್ಷಣವರೆಗೂ ಕೂಡ ನೆಮ್ಮದಿ ಕಳ್ಕೊಂಡಿರಲಿಲ್ಲ. ರುದ್ರಾಕ್ಷಿ ಮಾರ್ತಾ ಇದ್ರು, ರುದ್ರಾಕ್ಷಿ ಮಾರಿದ ಹಣದಲ್ಲಿ ಜೀವನ ಸಾಗಿಸ್ತಾ ಇದ್ರು. ನೆಮ್ಮದಿಗೂ ಕೊರತೆ ಇರಲಿಲ್ಲ, ಆರೋಗ್ಯಕ್ಕೂ ಕಮ್ಮಿ ಇರಲಿಲ್ಲ, ಎಲ್ಲ ತರಹದ ಸುಖ ಶಾಂತಿ ಸಿಗ್ತಾ ಇತ್ತು ಮೊನಾಲಿಸಾಗೆ. ಯಾವಾಗ ಈ ವಿಡಿಯೋ ವೈರಲ್ ಆಯಿತು, ಅದಾದ ನಂತರ ಮೊನಾಲಿಸಾರ ಮನೆಗೆ ಈ ಯೂಟ್ಯೂಬರ್ಗಳು ಬರೋದಕ್ಕೆ ಶುರು ಮಾಡ್ಕೊಂಡ್ರು. ಯೂಟ್ಯೂಬರ್ ಬಂದ ಕೂಡಲೇ ಈಕೆಯ ನೆಮ್ಮದಿಗೂ ಕೂಡ ಕೊಳ್ಳಿ ಬಿದ್ದಂತಾಯಿತು. ಅದಾದ ನಂತರ ಮೊನಾಲಿಸಾಗೆ ಸಿನಿಮಾಗಳ ಆಫರ್ ಬಂತು. ಈಗ ಒಂದು ಸಿನಿಮಾದಲ್ಲಿ ಆಕೆಗೆ ಕಂಟಕ ಎದುರಾಗಿದೆ. ಆಕೆ ಕಿರಿಕ್ ಮಾಡಿಕೊಂಡಿದ್ದಾಳಂತೆ. ಹಾಗಾದರೆ ಏನದು ಕಿರಿಕ್? ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ಗಳನ್ನು ನಾವು ಗಮನಿಸೋಣ. ನಿರ್ದೇಶಕ ಸನೋಜ್ ಮಿಶ್ರಾ ಮೇಲೆ ಇದೆಂತಹ ಆರೋಪ? ಮೊನಾಲಿಸಾ 16 ವರ್ಷದ ಸುಂದರಿ. ಈಗ ನಿರ್ದೇಶಕ ಕೇಸ್ ಕೊಟ್ಟಿರುವಂತಹದ್ದು ಮೊನಾಲಿಸಾಳ ವಿರುದ್ಧ ಅಲ್ಲ, ಯೂಟ್ಯೂಬರ್ಗಳ ಮೇಲೆ. ಮೊನಾಲಿಸಾಳ ವಿರುದ್ಧ ಯಾವುದೇ ತರಹದ ದೂರು ಇಲ್ಲ, ಆಕೆಯ ವಿರುದ್ಧ ದೂರು ದಾಖಲಾಗಿಲ್ಲ. ಸನೋಜ್ ಮಿಶ್ರಾ ಸಿನಿಮಾದಲ್ಲಿ ನಾಯಕಿಯಾಗಿ ಮೊನಾಲಿಸಾ ಆಯ್ಕೆಯಾಗಿದ್ದಾರೆ. ಮೊನಾಲಿಸಾ ಸಿನಿಮಾ ಮಾಡದಂತೆ ತಪ್ಪಿಸಲು ಕೆಲ ಯೂಟ್ಯೂಬರ್ಗಳು ಅಪಪ್ರಚಾರ ಮಾಡಿದ್ರಂತೆ. ಅದಕ್ಕೆ ಠಾಣೆಯ ಮೆಟ್ಟಿಲೇರಿದ ಸನೋಜ್ ಮಿಶ್ರಾ ಒಬ್ಬ ನಿರ್ದೇಶಕ. ಸನೋಜ್ ಮಿಶ್ರಾ ಮಾಡಿರ್ತಕ್ಕಂತಹ ಯಾವ ಸಿನಿಮಾವು ಈವರೆಗೂ ರಿಲೀಸ್ ಆಗಿಲ್ಲ. ಹಾಗಾಗಿ ಪಾಪ ಮೊನಾಲಿಸಾಳ ಭವಿಷ್ಯ ಹಾಳಾಗುತ್ತೆ. ನೀನು ಸನೋಜ್ ಮಿಶ್ರಾ ಜೊತೆ ನಟಿಸಬೇಡ, ಅಂದರೆ ಆತನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಡ ಅಂತ ಹೇಳಿ ಕೆಲವರು ಆಕೆಯನ್ನು ನಿರುತ್ಸಾಹ ಪಡಿಸ್ತಿದ್ದಾರಂತೆ. ಆಕೆಗೆ ಸನೋಜ್ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತೆ ಸುದ್ದಿ ಪ್ರಸಾರ ಮಾಡ್ತಾ ಇದ್ರಂತೆ. ಹಾಗಾಗಿ ಯೂಟ್ಯೂಬರ್ಗಳ ವಿರುದ್ಧ ದೂರು ದಾಖಲಿಸಲು ನಿರ್ದೇಶಕ ಸನೋಜ್ ಮಿಶ್ರಾ ಮುಂದಾಗಿದ್ದಾರೆ. ಸನೋಜ್ ಮಾಡಿರುವ ಯಾವ ಸಿನಿಮಾವು ಈವರೆಗೂ ರಿಲೀಸ್ ಆಗಿಲ್ಲ. ಹಾಗಾಗಿ ಮೊನಾಲಿಸಾ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ಯೂಟ್ಯೂಬರ್ ಸುದ್ದಿಯನ್ನು ಮಾಡಿದ್ರು. ಆ ಯೂಟ್ಯೂಬರ್ ವಿರುದ್ಧ ದೂರು ನೀಡೋದಕ್ಕೆ ಈಗ ನಿರ್ದೇಶಕ ಸನೋಜ್ ಮಿಶ್ರಾ ಮುಂದಾಗಿರುವಂತಹದ್ದು. ಹೆಂಗಿದ್ದ ಹುಡುಗಿ ಈಗ ಹೆಂಗಾದ್ಲು ಎನ್ನುವಂತಹ ರೀತಿಯಲ್ಲಿ ಆಕೆಯ ಹಳೆಯ ಫೋಟೋಗಳು ಕೂಡ ವೈರಲ್ ಆಗಿದೆ. ಒಟ್ಟಾರೆ ಮೊನಾಲಿಸಾ ಮಾಡ್ತಾ ಇರುವಂತಹ ಮೊದಲ ಸಿನಿಮಾವೇ ಬೇರೆ ಬೇರೆ ಅರ್ಥದಲ್ಲಿ ವಿವಾದಕ್ಕೀಡಾಗಿದೆ.